ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ನಡೆದು ದಿನಗಳು ಉರುಳಿದ ನಂತರ ಕೊನೆಗೂ ಗೃಹ ಸಚಿವರು ಅನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಅಂಜಲಿ ಹತ್ಯೆಯನ್ನ ಖಂಡಿಸಿ ಆಕೆಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಭಿಯಾನವನ್ನ ಪ್ರಾರಂಭ ಮಾಡಿತು. ಈ ಅಭಿಯಾನಕ್ಕೆ ಗೃಹ ಸಚಿವರು ಸ್ಪಂದಿಸಿದ್ದಾರೆ. ಆದರೆ ಕೃತ್ಯ ನಡೆದು 5 ದಿನದ ಬಳಿಕ ಹುಬ್ಬಳ್ಳಿಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಿಗ್ಬಂಧನದ ಬಿಸಿ ತಟ್ಟಿದೆ. ಡಿಸಿಪಿ ವರ್ಗಾವಣೆ ರದ್ದು ಕೋರಿ ಗೃಹ ಸಚಿವರ ಕಾರ್ಗೆ ದಿಗ್ಬಂಧನವನ್ನು ಹಾಕಲಾಗಿತ್ತು. ಹುಬ್ಬಳ್ಳಿಯ ಏರ್ಪೋರ್ಟ್ನಲ್ಲಿ ಆದಿಜಾಂಬವ ಸಂಘಟನೆಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಲಾ ಆ್ಯಂಡ್ ಆರ್ಡರ್ ಡಿಸಿಪಿ ಆಗಿದ್ದ ರಾಜೀವ್ ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ರದ್ದು ಕೋರಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಕಾರಿನಿಂದ ಕೆಳಗಿಳಿದು ಬಂದು ಸಮಾಧಾನ ಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅಂಜಲಿ ಅಂಬಿಗೇರ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಬಹುಶಃ ಗೃಹ ಸಚಿವರು ನೇರ ಪ್ರಸಾರದ ದೃಶ್ಯವನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗೆ ಈ ಹತ್ಯೆಗೆ ಆರೋಪಿಗೆ ತಕ್ಕ ಶಿಕ್ಷೆಯನ್ನ ವಿಧಿಸುವ ಹಾಗೆ ಪಾರದರ್ಶಕ ತನಿಖೆಯನ್ನ ನಡೆಸುವ ಭರವಸೆಯನ್ನು ನೀಡುತ್ತಿದ್ದಾರೆ ಗೃಹ ಸಚಿವರು. ಎದಕ್ರಿ ಎದಕ್ಕೆ ಅವಾಜ್ ಮಾಡ್ತೀರಿ? ಯಾಕೆ ಏನಾತ ಮಾತಾಡ ಮನೆ ಕೆಲಸ ಬಿಟ್ಟು ನಿಮ್ಸ್ಕೊಂಡು ಅರ್ಧ ಬಂದಿದ್ದೀರಾ ಮಾತಾಡ್ತೀನಿ. ಇದೆಲ್ಲ ವಿಷಯ ತಗೊಳ್ಳೋದು ಅದೆಲ್ಲ ಮಾಡಬಾರ್ದು ಅಂತ ಧೈರ್ಯವಾಗಿರ್ಬೇಕು. ಎಲ್ಲರೂ ಮಾತಾಡಿದ್ದಕ್ಕೆ ಮುಂದೆ ಓಡ್ಬಂದೇನ ಆಯ್ತಾ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 5 ದಿನಗಳ ನಂತರ ಕೊನೆಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಲರ್ಟ್ ಆಗಿದ್ದಾರೆ. ಹುಬ್ಬಳ್ಳಿಗೆ ಭೇಟಿ ನೀಡಿದ್ದಾರೆ. ಮೃತ ಅಂಜಲಿ ಮನೆಗೆ ಪರಮೇಶ್ವರ್ ಭೇಟಿ ನೀಡಿ ಕುಟುಂಬಸ್ಥರನ್ನ ಮಾತನಾಡಿಸಿ ಸಮಾಧಾನ ಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನು ಗಮನಿಸ್ತಿದ್ದೀರಿ. ಜೊತೆಗೆ ಕೆಲವೇ ದಿನಗಳ ಹಿಂದೆ ಹತ್ಯೆಗೀಡಾಗಿದ್ದ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಕೂಡ ಜೊತೆಯಲ್ಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂಜಲಿ ಅವರ ಅಜ್ಜಿ ಹಾಗೆ ಸಹೋದರಿಯನ್ನ ಮಾತನಾಡಿಸಿ ಅವರಿಗೆ ಸರ್ಕಾರದ ಕಡೆಯಿಂದ ನ್ಯಾಯ ಒದಗಿಸಿಕೊಡುವ ಭರವಸೆಯನ್ನ ನೀಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ನಡೆದು ದಿನಗಳು ಉರುಳಿದ ನಂತರ ಕೊನೆಗೂ ಗೃಹ ಸಚಿವರು ಅನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಅಂಜಲಿ ಹತ್ಯೆಯನ್ನ ಖಂಡಿಸಿ ಆಕೆಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಭಿಯಾನವನ್ನ ಪ್ರಾರಂಭ ಮಾಡಿತು. ಈ ಅಭಿಯಾನಕ್ಕೆ ಗೃಹ ಸಚಿವರು ಸ್ಪಂದಿಸಿದ್ದಾರೆ. ಆದರೆ ಕೃತ್ಯ ನಡೆದು 5 ದಿನದ ಬಳಿಕ ಹುಬ್ಬಳ್ಳಿಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಿಗ್ಬಂಧನದ ಬಿಸಿ ತಟ್ಟಿದೆ. ಡಿಸಿಪಿ ವರ್ಗಾವಣೆ ರದ್ದು ಕೋರಿ ಗೃಹ ಸಚಿವರ ಕಾರ್ಗೆ ದಿಗ್ಬಂಧನವನ್ನು ಹಾಕಲಾಗಿತ್ತು. ಹುಬ್ಬಳ್ಳಿಯ ಏರ್ಪೋರ್ಟ್ನಲ್ಲಿ ಆದಿಜಾಂಬವ ಸಂಘಟನೆಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಲಾ ಆ್ಯಂಡ್ ಆರ್ಡರ್ ಡಿಸಿಪಿ ಆಗಿದ್ದ ರಾಜೀವ್ ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ರದ್ದು ಕೋರಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ.
ಕಾರ್ನಿಂದ ಕೆಳಗಿಳಿದು ಬಂದು ಸಮಾಧಾನ ಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅಂಜಲಿ ಅಂಬಿಗೇರ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಬಹುಶಃ ಗೃಹ ಸಚಿವರು. ನೇರ ಪ್ರಸಾರದ ದೃಶ್ಯವನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗೆ ಈ ಹತ್ಯೆಗೆ ಆರೋಪಿಗೆ ತಕ್ಕ ಶಿಕ್ಷೆಯನ್ನ ವಿಧಿಸುವ ಹಾಗೆ ಪಾರದರ್ಶಕ ತನಿಖೆಯನ್ನ ನಡೆಸುವ ಭರವಸೆಯನ್ನು ನೀಡುತ್ತಿದ್ದಾರೆ ಗೃಹ ಸಚಿವರು. ಎದಕ್ರಿ ಎದಕ್ಕೆ ಅವಾಜ್ ಮಾಡ್ತೀರಿ? ಯಾಕೆ ಇದೆಲ್ಲ ವಿಷಯ ತಗೊಳ್ಳೋದು ಅದೆಲ್ಲ ಮಾಡಬಾರ್ದು ಅಂತ ಧೈರ್ಯವಾಗಿರ್ಬೇಕು. ಎಲ್ಲ ವಿಷಯ ಎಲ್ಲ ರೀತಿಯಾಗಿ ಮಾತಾಡಿದ್ದಕ್ಕೆ ಮುಂದೆ ಓಡ್ಬರ್ತೇನೆ ಆಯ್ತಾ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 5 ದಿನಗಳ ನಂತರ ಕೊನೆಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಲರ್ಟ್ ಆಗಿದ್ದಾರೆ. ಹುಬ್ಬಳ್ಳಿಗೆ ಭೇಟಿ ನೀಡಿದ್ದಾರೆ. ಮೃತ ಅಂಜಲಿ ಮನೆಗೆ ಪರಮೇಶ್ವರ್ ಭೇಟಿ ನೀಡಿ ಕುಟುಂಬಸ್ಥರನ್ನ ಮಾತನಾಡಿಸಿ ಸಮಾಧಾನ ಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನ ಗಮನಿಸ್ತಿದ್ದೀರಿ. ಜೊತೆಗೆ ಕೆಲವೇ ದಿನಗಳ ಹಿಂದೆ ಹತ್ಯೆಗೀಡಾಗಿದ್ದ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಕೂಡ ಜೊತೆಯಲ್ಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂಜಲಿ ಅವರ ಅಜ್ಜಿ ಹಾಗೆ ಸಹೋದರಿಯನ್ನ ಮಾತನಾಡಿಸಿ ಅವರಿಗೆ ಸರ್ಕಾರದ ಕಡೆಯಿಂದ ನ್ಯಾಯ ಒದಗಿಸಿಕೊಡುವ ಭರವಸೆಯನ್ನ ನೀಡುತ್ತಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಮಾಡಿದ್ದೇ ಸರ್ಕಾರದ ಸಾಧನೆ, ನನ್ನ ಕುಟುಂಬವನ್ನು ಮುಗಿಸೋದಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಕೆಂಡ. ರಾಜ್ಯದಲ್ಲಿ ಶಿವರಾಮೇಗೌಡ ಆಡಿಯೋ ಸಂಚಲನ. ಮಾಜಿ ಸಂಸದರ ವಿರುದ್ಧ ಸಿಡಿದೆದ್ದ ದಳ ಪಡೆ. ಪ್ರಜ್ವಲ್ ಬಗ್ಗೆ ಗೊತ್ತಿದ್ರು ಟಿಕೆಟ್ ಯಾಕೆ ಕೊಟ್ರಿ? ಸಿಎಂ ವಾಗ್ದಾಳಿ. ಐದು ವರ್ಷ ಗ್ಯಾರಂಟಿಗಳು ನಿಲ್ಲಲ್ಲ. ಮಾಧ್ಯಮ ಸಂವಾದದಲ್ಲಿ ಸಿಎಂ ಭರವಸೆ. ಬೋಗಸ್ ಬಜೆಟ್ ಮಂಡಿಸಿ ಖಜಾನೆ ಲೂಟಿ. ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ. ಫಾರ್ಮ್ ಹೌಸ್ನಲ್ಲಿದ್ದೆ ನಟಿ ಹೇಮಾ ಡ್ರಾಮಾ. ಕಳ್ಳಾಟ ಬಯಲಾಗ್ತಿದ್ದಂತೆ ಕಾಕಿ